ಮಾನ್ಯ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿದರು. ಮತ್ತು ಅವರ ಪಕ್ಷದ ಕಚೇರಿಯಲ್ಲೋ ಎಲ್ಲೋ ಒಂದು ದೊಡ್ಡ ಪ್ರೆಸೆಂಟೇಷನ್ ಕೂಡ ಮಾಡಿದರು. ನನಗೆ ತುಂಬ ಸಂತೋಷ. ಯಾಕಂದರೆ ಬೆಂಗಳೂರು ನಗರದ ಅಭಿವೃದ್ಧಿ ಬಗ್ಗೆ, ಜನರ ಸಮಸ್ಯೆ ಬಗ್ಗೆ ಯಾರೇ ಇರಲಿ, ನಮ್ಮ ಪಕ್ಷದವರಾಗಲಿ ವಿರೋಧ ಪಕ್ಷದವರಾಗಲಿ, ಚರ್ಚೆ ಮಾಡುವ ಸಂದರ್ಭದಲ್ಲಿ ಇದು ಬೆಂಗಳೂರು ನಗರಕ್ಕೆ ಲಾಭ ಆಗುತ್ತೆ ಹೊರತು ಇದರಿಂದ ಯಾವುದು ನಷ್ಟ ಆಗೋದಿಲ್ಲ. ಆದರೆ ನನಗೆ ಆಶ್ಚರ್ಯ ಯಾಕೆ ಅಂದರೆ, ನಮ್ಮ ತೇಜಸ್ವಿ ಸೂರ್ಯ ಅವರು ಮೊದಲ ಬಾರಿಗೆ ತಮ್ಮ ಕೋಮುವಾದಿ ಅಜೆಂಡಾವನ್ನು ಬಿಟ್ಟು ಹಿಂದೂ ಮುಸಲ್ಮಾನ್ ಅಂತ ರಾಜಕೀಯ ಮಾಡ್ತಾ ಇದ್ದಿದ್ದವರು ಹಲಾಲು, ಹಿಜಾಬು, ಹರಾಮು, ಜಟ್ಕಾ ಅನ್ನು ಬಿಟ್ಟು ಎಂಥ ಸಂದರ್ಭದಲ್ಲಿ, ಯಾಕಂದರೆ ಅವರ ಒಂದು ದೊಡ್ಡ ರೆಕಾರ್ಡೇ ಇದೆ, ಯಾವ ಸಂದರ್ಭದಲ್ಲಿ ಕೋಮುವಾದಿ ವಿಷವನ್ನು ಕಾರ್ತಾ ಇದ್ರು ಅಂದರೆ, ಯಾರು ಇರ್ತಾರೋ ಯಾರು ಸತ್ತೋಗ್ತಾರೋ, ಕೋವಿಡ್ ಸಂದರ್ಭದಲ್ಲಿ ಯಾರಿಗೂ ಗೊತ್ತಿರಲಿಲ್ಲ, ನಮಗೂ ಗೊತ್ತಿರಲಿಲ್ಲ, ನಿಮಗೂ ಗೊತ್ತಿರಲಿಲ್ಲ, ಇವತ್ತು ಇದ್ದೀವಿ ನಾಳೆ ಇರ್ತೀವೋ ಇಲ್ವೋ, ಅಂಥ ಸಂದರ್ಭದಲ್ಲಿ ತಮ್ಮ ಕೋಮುವಾದಿ ಅಜೆಂಡಾವನ್ನು ಒಂದು ದೊಡ್ಡ ಮಟ್ಟದಲ್ಲಿ ವಿಷವನ್ನು ಕಾರಿ ಆವಾಗ ಒಂದು ಅಲ್ಪಸಂಖ್ಯಾತರನ್ನ ಟಾರ್ಗೆಟ್ ಮಾಡ್ತಕ್ಕಂಥ ಕೆಲಸ ಮಾಡಿದವರು. ಅಂಥವರು ಇವತ್ತು ಅದನ್ನು ಬಿಟ್ಟು ಬದಲಾವಣೆಯಾಗಿ ಬೆಂಗಳೂರು ನಗರದ ಅಭಿವೃದ್ಧಿ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಅದು ಶ್ಲಾಘನೀಯ. ಆದರೆ ಇದು ಕಂಟಿನ್ಯೂ ಆಗಬೇಕು ಅಂತ ನಾನು ಕೇಳ್ಕೊತೀನಿ ಅವ್ರಿಗೆ. ಮತ್ತೆ ವಾಪಸ್ ನೀವು ಬಿಟ್ಟು ಅಲ್ಲಿಗೆ ಹೋಗ್ಬೇಡ್ರಿ, ಇದೇ ರೀತಿಯಲ್ಲಿ ಕಂಟಿನ್ಯೂ ಮಾಡಿ, ಟೀಕೆ ಮಾಡಿ. ಸರ್ಕಾರಕ್ಕೆ ಟೀಕೆ ಮಾಡ್ತೀರಾ, ಸಂತೋಷ. ತಪ್ಪಿದ್ರೆ ನಾವು ತಿದ್ಕೋತೀವಿ, ನೀವು ತಪ್ಪು ಹೇಳಿದರೆ ನೀವು ಸರಿ ಮಾಡಿಕೊಡ್ರಿ. ಆದರೆ ಇದೇ ಟ್ರ್ಯಾಕಲ್ಲಿ ಹೋಗಿ ಅಂತ ನಾನು ಹೇಳ್ತಾ, ಅವರು ನಮ್ಮ ಸರ್ಕಾರದ ಮೇಲೆ ಏನು ಆಪಾದನೆ ಮಾಡಿದ್ದಾರೆ ಅಂದರೆ, ಬೆಂಗಳೂರು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಗ್ಗೆ ನಮ್ಮ ಸರ್ಕಾರ ಯಾವುದೇ ಕಾಳಜಿಯನ್ನು ವಹಿಸ್ತಾ ಇಲ್ಲ, ಯಾವುದೇ ಕಾರ್ಯಕ್ರಮಗಳನ್ನು ಹಾಕಿಲ್ಲ, ಯಾವುದೇ ಪ್ರಗತಿ ಪಬ್ಲಿಕ್ ಟ್ರಾನ್ಸ್ಪೋರ್ಟಿಗೆ ನಮ್ಮ ಸರ್ಕಾರದಿಂದ ಆಗ್ತಾ ಇಲ್ಲ ಅಂತ ಅವ್ರು ಹೇಳ್ತಾರೆ. ತೇಜಸ್ವಿ ಸೂರ್ಯ ಅವರಿಗೆ ನಾನು ಏನು ಹೇಳಕ್ಕೆ ಬಯಸ್ತೀನಿ ಅಂದರೆ, ನೀವು ಅತಿ ಹೆಚ್ಚು ಟೀಕೆ ಮಾಡಿರ್ತಕ್ಕಂಥ ನಮ್ಮ ಸರ್ಕಾರದ ಒಂದು ಕಾರ್ಯಕ್ರಮ, ಅದೇನು ಗ್ಯಾರಂಟಿ ಕಾರ್ಯಕ್ರಮ, ಅದರಲ್ಲಿ ಒಂದೇ ಒಂದು ಸ್ಕೀಮ್, ಶಕ್ತಿ ಸ್ಕೀಮ್ ಅಂತ ಏನಿದೆಯಲ್ಲ, ಆ ಶಕ್ತಿ ಸ್ಕೀಮಿನ ಪರಿಣಾಮ ಏನಿದೆ ಅಂದರೆ, ಅವ್ರು ಅರ್ಥ ಮಾಡ್ಕೋಬೇಕು, 48 ಲಕ್ಷ ಡೈಲಿ ಟ್ರಿಪ್ಸು BMTC ಬಸ್ಸಲ್ಲಿ ಇವತ್ತು ನಡೀತಾ ಇದೆ. ಅವರ ಸರ್ಕಾರದ ಅವಧಿಯಲ್ಲಿ 33 ಲಕ್ಷ ಡೈಲಿ ಟ್ರಿಪ್ಸ್ ಇತ್ತು BMTC, ಇವತ್ತು 48 ಲಕ್ಷ ಆಗಿದೆ. ಅಂದರೆ 15 ಲಕ್ಷ ಡೈಲಿ ಟ್ರಿಪ್ಸು BMTCಯಲ್ಲಿ ಹೆಚ್ಚಾಗಿರೋದು ಯಾವ ಸರ್ಕಾರದಿಂದ, ಯಾವ ಸರ್ಕಾರದ ಕಾರ್ಯಕ್ರಮದಿಂದ? ಕಾಂಗ್ರೆಸ್ ಪಕ್ಷದ ಸರ್ಕಾರದ ಕಾರ್ಯಕ್ರಮದಿಂದ ಆಯಿತು. ಮೆಟ್ರೋ ಬಗ್ಗೆ ಭಾಳ ಕಾಳಜಿ ವಹಿಸ್ಕೊಂಡು ತೇಜಸ್ವಿ ಸೂರ್ಯ ಅವರು ಮಾತನಾಡ್ತಾ ಇದ್ದಾರೆ, ಸಂತೋಷ. ಆದರೆ ನಾನು ಅವ್ರಿಗೆ ಹೇಳಕ್ಕೆ ಬಯಸ್ತೇನೆ, ಅವರ ಕಾಲದಲ್ಲಿ ಮೆಟ್ರೋಯಿನ ರೈಡರ್ಶಿಪ್ ಆಗಿದ್ದು 6 ಲಕ್ಷ, ಇವತ್ತು ನಮ್ಮ ಕಾಲದಲ್ಲಿ 10 ಲಕ್ಷ ಜನ ಮೆಟ್ರೋ ರೈಡರ್ಶಿಪ್ ಮಾಡ್ತಾ ಇದ್ದಾರೆ. ಒಂದು ಬೆಂಗಳೂರು ನಗರದ ನಮ್ಮಲ್ಲಿ ಏನು ಪ್ರಮಾಣ ಇದೆ, ಇಷ್ಟು ದೊಡ್ಡ ನಗರಕ್ಕೆ ನಮ್ಮಲ್ಲಿ ಇರ್ತಕ್ಕಂಥ ಜನಸಂಖ್ಯೆಗೆ ಸುಮಾರು 15,000 ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಸ್ಸಸ್ ಇರಬೇಕಾಗುತ್ತೆ. ಅಂದರೆ ಎಫೆಕ್ಟಿವ್ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ಗೆ ಆ ಕಡೆ ನಾವು ಮೂವ್ ಆಗಬೇಕು ಅಂತ. ವರ್ಲ್ಡಿನ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಎನಿ ಸಿಟಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗೆ ಒತ್ತು ಕೊಡ್ತಾ ಇರ್ತಕ್ಕಂಥ ಸಿಟಿ ಅಂದರೆ 70% ಜನ ಪಬ್ಲಿಕ್ ಟ್ರಾನ್ಸ್ಪೋರ್ಟನ್ನು ಬಳಕೆ ಮಾಡ್ಕೋಬೇಕು, 30% ಜನ
ತಮ್ಮ ಪ್ರೈವೇಟ್ ವೆಹಿಕಲ್ ಹೋದರೆ ಇದು ಬ್ಯಾಲೆನ್ಸ್ ಆಗುತ್ತೆ. ಅಂದರೆ ಇವತ್ತು ನಾವು 50-50ಯಲ್ಲಿದ್ದೀವಿ. 50% ಜನ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಳಕೆ ಮಾಡ್ತಾರೆ, 50% ಜನ ತಮ್ಮ ಖಾಸಗಿ ವಾಹನಗಳನ್ನು ಬಳಕೆ ಮಾಡ್ತಾ ಇದ್ದಾರೆ. ನಮ್ಮೆಲ್ಲರ ಗುರಿ ಏನಾಗಬೇಕು ಅಂದರೆ ಈ 50 ಇರೋದು 70-80ಕ್ಕೆ ತಗೊಂಡು ಹೋದರೆ ಆವಾಗ ಸಿಟಿಯನ್ನು ನಾವು ಟ್ರಾಫಿಕ್ ಪ್ರಾಬ್ಲಮ್ನ ನಾವು ಎಲ್ಲೋ ಒಂದು ಕಡೆ ಇದು ಮಾಡ್ಬೋದು. ಆದರೆ ನಾನು ಕೇಳೋದು ಬಯಸೋದು ಸೂರ್ಯರವರಿಗೆ, ತಮ್ಮ ಸರ್ಕಾರ ಇದ್ದಾಗ ಇದರ ಬಗ್ಗೆ ಗಮನ ಕೊಟ್ಟಿದ್ರ? ತಮ್ಮ ಸರ್ಕಾರ ಇದ್ದಾಗ ಇದ್ರ ಬಗ್ಗೆ ಒಂದು ಪ್ರಶ್ನೆ ಕೇಳಿದ್ರ? ಡಬಲ್ ಮಾಡೋಣ ಬನ್ನಿ ಅಂತ ನೀವು ಒಂದು ಕರೆ ಕೊಟ್ಟಿದ್ರ? 7,000 ಇರೋದು ಬಸ್ಸಸ್ನ 6,000 ಇದ್ದಿದ್ದು ಔಟ್ ಟೈಮಲ್ಲಿ 15,000 ಮಾಡೋಣ ಅಂತ ಏನಾದರೂ ಒತ್ತಡ ಹಾಕಿದ್ರ? ನಿಮ್ಮ ಸರ್ಕಾರಕ್ಕೆ BJP ಸರ್ಕಾರ ಇತ್ತು, ನೀವೇ ಸಂಸದರಾಗಿದ್ರಿ, ನಿಮ್ಮದೇ ಕೇಂದ್ರ ಸರ್ಕಾರ ಇತ್ತು, ನೀವು ಮಾಡಿಲ್ಲ. ಇವತ್ತು ನಾವು ಈಗಾಗಲೇ ನಾವು ಬಂದ ನಂತರ 4,500 ಬಸ್ಸಸ್ಸಿನ ಪ್ರೊಕ್ಯೂರ್ಮೆಂಟ್ ಶುರು ಮಾಡಿದ್ದೇವೆ. ಆ್ಯಡ್ ಮಾಡ್ತೀವಿ, 4,500 ಬಸ್ಸಸ್ ಆ್ಯಡ್ ಮಾಡ್ತೀವಿ. ಇದರಲ್ಲಿ 7,000 ಇರೋದು ಫ್ಲೀಟ್ಗೆ 4,500 ಬಸ್ಸಸ್ ಈಗ ಪ್ರಾಸೆಸ್ ಸ್ಟಾರ್ಟ್ ಆಗಿದೆ. EV ಬಸ್ಸಸ್ಸು ಇದೆ. 2,000 ಕಂಡಕ್ಟರ್ಸನ್ನು ನಾವು ರೆಕ್ರೂಟ್ ಮಾಡಿದ್ವಿ ನಮ್ಮ ಸರ್ಕಾರ ಬಂದ ನಂತರ. ನಿಮಗೆ ಮಾಡೋಕ್ಕೆ ಬರ್ತಾ ಇರಲಿಲ್ವೇ? ರಿಸರ್ವೇಷನ್ ಬಗ್ಗೆ ಅಷ್ಟು ಗಲಾಟೆ ಮಾಡಿ ಏನೇನೋ ಮಾಡಿದ್ರಿ ಆವಾಗ ಮೀಸಲಾತಿ ಬಗ್ಗೆ. ಇದು ನಿಮ್ಮ ಗಮನಕ್ಕೆ ಬಂದಿಲ್ವಾ? ಕಂಡಕ್ಟರ್ಸ್ ಬೇಕಾಗಿದೆ, BMTCಗೆ ರೆಕ್ರೂಟ್ ಮಾಡಬೇಕು ಅಂತ. ನಿಮ್ಮ ಸರ್ಕಾರ ಇದ್ದಾಗ ಏನು ಮಾಡ್ತಾಯಿದ್ರಿ ನೀವು? ಮತ್ತು ಇವತ್ತು ನೀವು ನಮ್ಮನ್ನು ಕೇಳಿದ್ರಿ, ಏನು ಮಾಡ್ತಾಯಿದ್ರಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಗ್ಗೆ ಅಂತ ಕೇಳಿದ್ರಿ. ನಮ್ಮ ಸರ್ಕಾರ ಇದ್ದಾಗಲೇ ಮೆಟ್ರೋ ವೈಟ್ಫೀಲ್ಡ್ವರೆಗೂ ಕನೆಕ್ಟ್ ಮಾಡಿದ್ದೀವಿ, ಎಲೆಕ್ಟ್ರಾನಿಕ್ ಸಿಟಿವರೆಗೂ ಕನೆಕ್ಟ್ ಮಾಡಿದ್ದೇವೆ. ಪೆರಿಫೆರಿಯಲ್ ರಿಂಗ್ ರೋಡ್ ಕಳೆದ 25 ವರ್ಷದಿಂದ ನೆನೆಗುದಿಗೆ ಬಿದ್ದಿದೆ. ನೀವು ಈ ಕಳೆದ 25 ವರ್ಷದಲ್ಲಿ 18 ವರ್ಷ ಸುಮಾರು ನಿಮ್ಮ ಸರ್ಕಾರನೇ ಇತ್ತಲ್ಲ ತೇಜಸ್ವಿ ಸೂರ್ಯ ಅವರೇ. ಪೆರಿಫೆರಿಯಲ್ ರಿಂಗ್ ರೋಡ್ ಬಗ್ಗೆ ನೀವು ಒಂದು ಸಂಸದರಾಗಿ ಎಷ್ಟು ಬಾರಿ ನಿಮ್ಮ ಸರ್ಕಾರ ಇದ್ದಾಗ ನೀವು ಮಾತನಾಡಿದ್ರಿ, ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಪ್ರೆಷರ್ ಮಾಡಿದ್ರಿ. ಪೆರಿಫೆರಿಯಲ್ ರಿಂಗ್ ರೋಡ್ ಆದರೆ 73 ಕಿಲೋಮೀಟರ್ ಪೆರಿಫೆರಿಯಲ್ ರಿಂಗ್ ರೋಡ್ ಆದರೆ ಬೆಂಗಳೂರಿನ ಎಸ್ಟಿಮೇಟೆಡ್ 40% ಟ್ರಾಫಿಕ್ಕು ಸಿಟಿ ಒಳಗಡೆ ಬರೋದೇ ಬೇಕಾಗಿಲ್ಲ, ಹೊರಗಡೆಯಿಂದನೇ ಸಂಚಾರ ಮಾಡ್ಬೋದು. ನೀವು ಸಂಸದರಾಗಿದ್ದಿರಲ್ಲ, 2ನೇ ಬಾರಿ ಆಗಿದ್ದೀರಿ. ನೀವು ಯಾಕೆ ಪೆರಿಫೆರಿಯಲ್ ರಿಂಗ್ ರೋಡ್ ಬಗ್ಗೆ ಇಷ್ಟು ದಿವಸದಲ್ಲಿ ಒಂದೇ ಒಂದು ಮಾತು ಆಡಿಲ್ಲ? ಸ್ಟ್ರಾಮ್ ವಾಟರ್ ಡ್ರೈನ್ಸ್ ಎಲ್ಲಿದ್ದಾವೆ? ಆ ಬಫರ್ ಝೋನಲ್ಲಿ ರೋಡ್ ಮಾಡ್ತೀವಿ ಅಂತ ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ. ನೀವು ಹಾಕ್ಕೋಬೋದಿತ್ತಲ್ಲ. ನಿಮ್ಮಂಥ ಕಾಳಜಿ ಇರ್ತಕ್ಕಂಥ ಒಬ್ಬ ದೊಡ್ಡ ಸಂಸದ ನಿಮ್ಮ ಸರ್ಕಾರಕ್ಕೆ ಸಲಹೆ ಕೊಡ್ಬೋದಿತ್ತು. ಮೆಟ್ರೋ ಎಲ್ಲೆಲ್ಲಿ ಹೋಗ್ತಾ ಇದೆ ಅಲ್ಲಿ ಡಬಲ್ ಡೆಕ್ಕರ್ ಮಾಡ್ತೀವಿ ಅಂತ ನಾವು ಹೇಳಿದ್ದೇವೆ. ರೋಡು ಕೂಡ ಮಾಡ್ತೀವಿ ಅಂತ ಎಲಿವೇಟೆಡ್ ಹೇಳಿದ್ದೀವಿ, ಅದೇ ಮೆಟ್ರೋ ಪಿಲ್ಲರ್ಸಲ್ಲಿ. ನೀವು ಕೂಡ ಮಾಡ್ಬೋದಿತ್ತು, ನೀವು ಯಾಕೆ ಆ ಕಾರ್ಯಕ್ರಮ ಹಾಕ್ಕೊಂಡಿದ್ದರು? ನಾನು ಏನು ಹೇಳೋಕ್ಕೆ ಬಯಸ್ತಾ ಇದ್ದೀನಿ ಅಂದರೆ, ನೀವು ಇವತ್ತು ಏನೋ ಕಾಳಜಿಯನ್ನು ತೋರಿಸ್ತಾ ಇದ್ದೀರಿ, ಅವತ್ತೇ ತೋರಿಸಿ. ನಿಮ್ಮ ಕೈಯಲ್ಲಿ ಇರ್ತಕ್ಕಂಥ ಅಧಿಕಾರದಲ್ಲಿ ಅದನ್ನು ಮಾಡಿಬಿಟ್ಟಿದ್ರೆ ಬಹುಶಃ ಬೆಂಗಳೂರು ನಗರ ಈ ಮಟ್ಟಕ್ಕೆ ಇವತ್ತು ಸಂಚಾರದ ದೃಷ್ಟಿಯಲ್ಲಿ ಸಫರ್ ಆಗೋಕ್ಕೆ ಆಗಬೇಕಂತ ಅಗತ್ಯ ಇರಲಿಲ್ಲ. ನಾನು ತೇಜಸ್ವಿ ಸೂರ್ಯ ಅವರಿಗೆ ಒಂದು ಮಾತು ಕೇಳಕ್ಕೆ ಬಯಸ್ತಾ ಇದ್ದೇನೆ. ಪ್ರಧಾನಮಂತ್ರಿಯವರು ಬೆಂಗಳೂರಿಗೆ ಬಂದು ಭಾಷಣ ಮಾಡಿ 40 ತಿಂಗಳಲ್ಲಿ ಸಬರ್ಬನ್ ಟ್ರೈನ್ ಚಾಲನೆ ಕೊಡ್ತೀವಿ,
ಅಂತ ಘೋಷಣೆ ಮಾಡಿದರು. 40 ತಿಂಗಳ ಒಳಗಡೆ ಸಬರ್ಬನ್ ಟ್ರೈನ್ ಪೂರ್ಣಗೊಳಿಸಿ ಚಾಲನೆ ಕೊಡ್ತೀವಿ ಅಂತ ಹೇಳಿದರು. ಏನಾಯಿತು ಆ ಘೋಷಣೆಯಾಗಿ ಉಳ್ಕೊಂತು. ನೀವು ಮಾತನಾಡೋಕ್ಕೆ ರೆಡಿ ಇಲ್ಲ. ಸಬರ್ಬನ್ ಟ್ರೈನ್ ಭಾಳ ಇಂಪಾರ್ಟೆಂಟ್ ಅಲ್ವಾ? ಮಾತನಾಡೋಕ್ಕೆ ರೆಡಿ ಇಲ್ಲ. ಹೇಳಿದ್ದೆ ಒಂದು, 3 ವರ್ಷದಿಂದ ಬಜೆಟ್ ಬುಕ್ಕಲ್ಲಿ ತೋರಿಸಿದೆ 1 ಕೋಟಿ ಸೆಂಟ್ರಲ್ ಗೌರ್ಮೆಂಟಿಂದ ಸಬರ್ಬನ್ ಟ್ರೈನ್ಗೆ. ಸೊ ಏನಾಗಿದೆ ಅಂದರೆ, ಅವರು ಭಾಳ ದೊಡ್ಡದಾಗಿ ಮಾತಾಡಿದರೆ ಭಾಳ ಸಂತೋಷ. ಆದರೆ ಒಂದು ಮಾತು ಅವ್ರಿಗೆ ಮತ್ತೆ ನಾನು ಕೇಳಕ್ಕೆ ಬಯಸ್ತೇನೆ. ಯೆಲ್ಲೋ ಲೈನು, ಮೆಟ್ರೋಯಿನ ಯೆಲ್ಲೋ ಲೈನ್, ಜಯನಗರ್ ಟು ಎಲೆಕ್ಟ್ರಾನಿಕ್ ಸಿಟಿ ರೆಡಿಯಾಗಿ 1 ವರ್ಷ ಚಾಲನೆ ಮಾಡೋದಕ್ಕೆ ನಮ್ಮಿಂದ ಸಾಧ್ಯವಾಗಿಲ್ಲ. ಯಾಕೆ ಸಾಧ್ಯವಾಗಿಲ್ಲ ಅಂದರೆ ಕೋಚಸ್ ಇರಲಿಲ್ಲ. ಕೋಚಸ್ ಸಪ್ಲೈ ಮಾಡ್ತಕ್ಕಂಥ ಜವಾಬ್ದಾರಿ ಕೇಂದ್ರ ಸರ್ಕಾರಕ್ಕಿತ್ತು. ನೀವೇ ತೇಜಸ್ವಿ ಸೂರ್ಯ ಅವರೇ, ನೀವೇ MP ಆಗಿದ್ರಿ. ಮತ್ತೆ ಜಯನಗರ್ ಟು ಎಲೆಕ್ಟ್ರಾನಿಕ್ ಸಿಟಿ ಇದೆಯಲ್ಲ, ತೇಜಸ್ವಿ ಸೂರ್ಯ ಅವರ ಮತಕ್ಷೇತ್ರಕ್ಕೆ ಬರುತ್ತೆ. 1 ವರ್ಷ ಮೆಟ್ರೋ ಲೈನ್ನು ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ತಯಾರಾಗಿ 1 ವರ್ಷ ಚಾಲನೆ ಯಾಕಾಗಿಲ್ಲ ಅಂದರೆ, ನಿಮ್ಮ ಕೇಂದ್ರ ಸರ್ಕಾರ ಅಲ್ಲಿಗೆ ಕೋಚ್ ಕಳಿಸೋದಕ್ಕೆ 1 ವರ್ಷ ಡಿಲೇ ಮಾಡಿದ್ದು. ಆ 1 ವರ್ಷದಲ್ಲಿ ಎಷ್ಟು ಜನ ಪ್ರೈವೇಟ್ ವಾಹನವನ್ನು ಕೊಂದ್ಕೊಂಡಿರ್ಬೋದು, ಎಷ್ಟು ಪ್ರೈವೇಟ್ ವಾಹನ ಎಕ್ಸ್ಟ್ರಾ ಬೆಂಗಳೂರು ನಗರದ ರೋಡ್ಗೆ ಬಂದಿರ್ಬೋದು. ಇದಕ್ಕೆ ಹೊಣೆ ಯಾರು? ಕೇಂದ್ರ ಸರ್ಕಾರ ಮತ್ತು ತೇಜಸ್ವಿ ಸೂರ್ಯ ಅವರಲ್ವಾ? ಆವಾಗ ಯಾಕೆ ಸುಮ್ಮನೆ ಇದ್ರಿ? ನಮ್ಮ ಮೇಲೆ ನೀವು ಮಾತಾಡ್ತಾ ಇದ್ದೀರಿ, ಮೇಕ್ ಇನ್ ಇಂಡಿಯಾ ಅಂತ ಹೇಳ್ತಾ ಇದ್ದೀರಿ. 11 ವರ್ಷದಲ್ಲಿ ಇವತ್ತು ಕೂಡ ಚೈನಾಯಿಂದ ತಯಾರಾಗಿರ್ತಕ್ಕಂಥ ಕೋಚಸ್ ಇವತ್ತು ನಾವು ಮೆಟ್ರೋಗೆ ಬಳಕೆ ಮಾಡ್ಕೋಬೇಕು. ಇವತ್ತು ಉತ್ತರ ಕರ್ನಾಟಕಕ್ಕೆ ಒಂದು ಮೆಟ್ರೋ ಕೋಚ್ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರಿ ಕೊಡಿ. ಯಾಕೆ ಕೊಡೋದಿಲ್ಲ? ಯಾಕೆ ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡೋದಿಲ್ಲ? ನಮ್ಮ ರಾಜ್ಯದ ಯುವಕರಿಗೆ ಉದ್ಯೋಗ ಯಾಕೆ ಸೃಷ್ಟಿ ಆಗಬಾರ್ದು? ನೀವು ಅದನ್ನು ಮಾಡೋದಕ್ಕೆ ರೆಡಿ ಇಲ್ಲ. ನಮ್ಮ ಮೇಲೆ ಹೇಳ್ತಾ ಇದ್ದೀರಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಗ್ಗೆ ನಿಮಗೆ ಆಸಕ್ತಿ ಇಲ್ಲ ಅಂತ. ಇವತ್ತು ಬ್ಲೂ ಲೈನ್ ಚಾಲನೆ ಕೊಟ್ಟಿದ್ದೀವಿ. ಸಿರ್ಗ್ಬೋರ್ಡ್ ಟು KR ಪುರಂ ವೇಗವಾಗಿ ನಡೀತಾ ಇದೆ ಕೆಲಸ. ಪಿಂಕ್ ಲೈನ್ ನಡೀತಾ ಇದೆ. ಬನ್ನರ್ಘಟ್ಟ ಟು ನಾಗವಾರ ವೇಗವಾಗಿ ನಡೀತಾ ಇದೆ. ನಾವು ಎಂದಿಗೂ ಬೆಂಗಳೂರು ನಗರದ ಅಭಿವೃದ್ಧಿ ಬಗ್ಗೆ ಆಗಲಿ, ಬೆಂಗಳೂರು ನಗರದ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಆಗಲಿ ನಾವು ಎಂದೂ ಡಿವಿಯೇಟ್ ಆಗಿದ್ದವರಲ್ಲ, ಕಡೆಗಣಿಸಿದವರಲ್ಲ. ನೀವು ಏನು ಮಾಡಬೇಕಾಗಿತ್ತು ಅಂದರೆ, ನಾನು ಟನಲ್ಗೆ ಬರ್ತೇನೆ, ಆದರೆ ನೀವು ಏನು ಮಾಡಬೇಕಾಗಿತ್ತು ಅಂದರೆ, ಮೆಟ್ರೋ ಫೇಸ್ 3 OR ಇಂದ JP ನಗರ್ ಟು ಹೆಬ್ಬಾಳ, ಸರ್ಜಾಪುರ ಟು ಹೆಬ್ಬಾಳ 3A 3B ಎಲ್ಲ ಇವತ್ತಿಗೂ ಕೂಡ ಅಪ್ರೂವಲ್ ಪೆಂಡಿಂಗ್ ಇದೆ. ಎಲ್ಲಿ? ಕೇಂದ್ರ ಸರ್ಕಾರದಲ್ಲಿ. ನಿಮ್ಮ ಕರ್ತವ್ಯ ಅಲ್ವಾ ನೀವು ಹೋಗಿ ಅಲ್ಲಿ ಅಪ್ರೂವಲ್ ಮಾಡಿಸ್ಕೊಡೋದು. ಇಲ್ಲಿಗೆ ಬಂದು ನೀವು ಡೈಲಿ ನಮ್ಮ ಮೇಲೆ ಅಟ್ಯಾಕ್ ಮಾಡಿಬಿಟ್ರೆ ಅಲ್ಲಿಂದ ಅಪ್ರೂವಲ್ ಬರೋಕ್ಕೆ ಸಾಧ್ಯನಾ? ಸೊ ಅವರ ಸರ್ಕಾರ ಇದ್ದಾಗ ಅವ್ರು ಮಾಡಿದ ಕೆಲಸ ಏನು? 5 ವರ್ಷ ಅವರ ಸರ್ಕಾರ ರಾಜ್ಯದಲ್ಲಿ, ಕೇಂದ್ರದಲ್ಲಿ ಅವರ ಸರ್ಕಾರ, ಅವರೇ ಸಂಸದರು. ಇದೆಲ್ಲ ಎಂದಿಗೂ ಅವ್ರಿಗೆ ಜ್ಞಾಪಕ ಬಂದಿಲ್ಲ. ಆವಾಗ ಜ್ಞಾಪಕ ಬಂದಿದ್ದು ಏನು ಗೊತ್ತಾ? ಅವರ ಸರ್ಕಾರ ಇದ್ದಾಗ ಮುಸಲ್ಮಾನರು ಸರಿ ಇದ್ದಾರೋ, ಪಂಚರ್ ಆಗ್ತಾ ಇದ್ದಾರೋ, ಏನು ಮಾಡ್ತಾ ಇದ್ದಾರೆ? ಯಾರು ಪಂಚರ್ವಾಲ, ಯಾರು ಹಲಾಲು, ಯಾರು ಹರಾಮು, ಯಾರು ಜಟ್ಕ, ಯಾವ ಮಾಂಸ ಯಾರು ತಿನ್ನಬೇಕು, ಯಾವ ಬಟ್ಟೆ ಯಾರು ಧಾರಿಸ್ಬೇಕು, ಯಾರ ಜೊತೆಗೆ ಯಾರು ಮದುವೆ ಮಾಡ್ಕೋಬೇಕು, ಇದನ್ನೇ ಅವ್ರು ಮಾಡಿದ್ದು. ಯಾಕೆ ಮಾಡಿದ್ರಿ ನೀವು? ಆ 5 ವರ್ಷದಲ್ಲಿ ನಿಮ್ಮ ಸರ್ಕಾರಕ್ಕೆ
ಒಂದೇ ಒಂದು ಭೇಟಿ ನಿಮ್ಮ ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡಿ, ಬೆಂಗಳೂರು ನಗರದ ಯಾವ ನೀವು ಇಶ್ಯೂಸ್ ಇವತ್ತು ತೆಗೆದುಕೊಂಡಿದ್ದೀರಿ ಆ ಇಶ್ಯೂಸ್ ಬಗ್ಗೆ ಮುಖ್ಯಮಂತ್ರಿಗಳಿಗೆ, ಅಂದಿನ ಮುಖ್ಯಮಂತ್ರಿ BJPಯ ಮುಖ್ಯಮಂತ್ರಿಯವರಿಗೆ ಯಾಕೆ ಭೇಟಿ ಮಾಡಿ ಒತ್ತಾಯ ಮಾಡಿಲ್ಲ ಅಂದರೆ, ಜನರು ಜಾಗೃತರಾಗಿರ್ತಾರೆ. ನೀವು ಅವತ್ತು ಯುವಕರನ್ನ ದಾರಿ ತಪ್ಪಿಸಿದ್ರಿ ಹಿಂದೂ ಮುಸಲ್ಮಾನ್ ಅಂತ ಹೇಳಿ. ಆವಾಗ ನಿಮಗೆ ಇದೆಲ್ಲ ಜ್ಞಾಪಕ ಬಂದಿಲ್ಲ. ಟ್ರಾಫಿಕ್ ಸಮಸ್ಯೆನೂ ಬಂದಿಲ್ಲ, ರಸ್ತೆ ಗುಂಡಿನೂ ಬಂದಿಲ್ಲ, ಮೆಟ್ರೋ ವಿಸ್ತೀರ್ಣ ಬಗ್ಗೆ ನಿಮಗೆ ಇದಿರಲಿಲ್ಲ, ಸಬರ್ಬನ್ ಟ್ರೈನ್ ಬಗ್ಗೆ ಏನಿಲ್ಲ. ಟನಲ್ ರೋಡ್ ಬಗ್ಗೆ ಹೇಳಿದ್ದಾರೆ. ನಾನು ಅವ್ರಿಗೆ ಹೇಳೋದು ಇಷ್ಟೇ, ಇಡೀ ಪ್ರಪಂಚ ನೀವು ಹೋರಾಡಿದ್ದೀರಿ, ಅವರು ಹೋರಾಡಿದಾರಲ್ಲ. ಯಾವುದೇ ದೊಡ್ಡ ಸಿಟಿ ಒಂದೇ ಒಂದು ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ ಮೇಲೆ ಡಿಪೆಂಡ್ ಆಗಿದೆಯಾ? ನಾವು 1.5 ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಸಿಟಿ ಇವತ್ತು ನಮ್ಮ ಪಾಪ್ಯುಲೇಷನ್ನು ಮತ್ತು ನಮ್ಮ ಜಾಬ್ ಕ್ರಿಯೇಷನ್ ಏನಿದೆಯಲ್ಲ, ಕಾಶ್ಮೀರಿಂದ ಕನ್ಯಾಕುಮಾರಿಯವರ ಅಲ್ಲಿ ಇರ್ತಕ್ಕಂಥ ಯುವಕರಿಗೆ ನಾವು ಇವತ್ತು ಉದ್ಯೋಗವನ್ನು ಸೃಷ್ಟಿ ಮಾಡಿದ್ದೇವೆ. ಗುಜರಾತಿಂದ ಆಸಾಂವರೆಗೂ ನಾವು ಉದ್ಯೋಗ ಸೃಷ್ಟಿ ಮಾಡ್ತಾ ಇದ್ದೇವೆ. ಬೆಂಗಳೂರು ನಗರದಲ್ಲಿ ಅಲ್ಲಿಂದ ಇಡೀ ದೇಶದ ಯುವಕರಿಗೆ ನಾವು ಉದ್ಯೋಗ ಸೃಷ್ಟಿ ಮಾಡ್ತಾ ಇದ್ದೇವೆ. 1.5 ಕೋಟಿ ಜನಸಂಖ್ಯೆ ಈಗಲೇ ಇದೆ, 2 ಕೋಟಿನೂ ಆಗ್ಬೋದು ಮುಂದಿನ ದಿನಗಳಲ್ಲಿ. ಇಂಥ ಸಿಟಿ ಬರೀ ಮೆಟ್ರೋ ಅಥವಾ ಬರೀ ಸಬರ್ಬನ್ ಟ್ರಾವೆಲ್ ಅಥವಾ ಬರೀ ಬಸ್ ಇದ್ದರೆ ಸಾಕು ಅಂತ ಹೇಳಿದರೆ ಸಾಲದು. ನಾವು ಪ್ರತಿಯೊಂದು ಆಸ್ಪೆಕ್ಟ್ನು ಕೂಡ ಎಕ್ಸ್ಪ್ಲಾಯ್ಟ್ ಮಾಡಬೇಕು. ಭೂಮಿ ಮೇಲೆ ಜಾಗ ಇಲ್ಲದೆ ಇದ್ದರೆ ಭೂಮಿ ಕೆಳಗಡೆನೇ ಹೋಗಬೇಕು, ಇಲ್ಲದೆ ಇದ್ದರೆ ಮೇಲೆ ಹೋಗಬೇಕು. ಮೆಟ್ರೋನು ವಿಸ್ತೀರ್ಣ ಮಾಡಬೇಕು, ಬಸ್ಸು ಫ್ಲೀಟ್ ಡಬಲ್ ಮಾಡಬೇಕು, ಸಬರ್ಬನ್ ಟ್ರೈನು ಕೂಡ ರೆಡಿ ಮಾಡಬೇಕು. ಮೆಟ್ರೋ ಬರೀ ಕಾರ್ಗೋಸ್ಕರ ಅಂತ ನೀವು ಹೇಳಿದ್ರಿ, ಟನಲ್ ಬರೀ ಕಾರ್ಗೋಸ್ಕರ ಅಂತ ಹೇಳಿದ್ರಿ, ಅದು ಏನೇನೋ ಹೇಳಿದಿರಿ ಮದುವೆ ಆದರೆ ಅಂಥವ್ರಿಗೆ ಅಂತ ಎಲ್ಲ. ಅವ್ರು ಬರೀ ಮೆಟ್ರೋಲ್ಲೇ ಓಡಾಡ್ತಾರೆ, ನನಗೆ ಗೊತ್ತು, ಪಾಪ ಕಾರ್ ಯೂಸೇ ಮಾಡಲ್ಲ. ತೇಜಸ್ವಿ ಸೂರ್ಯ ಕಾರಲ್ಲಿ ಯೂಸ್ ಮಾಡ್ತಾರೆ, ಮೆಟ್ರೋ BMTC ಬಸ್ಸಲ್ಲೇ ಓಡಾಡ್ತಾರೆ. ಕಾರೆಲ್ಲ ತೇಜಸ್ವಿ ಸೂರ್ಯ ಅವರು ಯೂಸ್ ಮಾಡೋದಿಲ್ಲ. ಆ ಮೆಟ್ರೋ ಆ ಟನಲ್ಲು ಒಂದು ವೇಳೆ ಬೆಂಗಳೂರು ಸಿಟಿಗೆ ಬಂದರೆ ಭಾಳಷ್ಟು ಹೌದು ಖಾಸಗಿ ಕಾರ್ ಉಪಯೋಗಿಸೋರು ಮೆಟ್ರೋ ಟನಲ್ ಮುಖಾಂತರ ಹೋದರೆ ಬೆಂಗಳೂರಿನ ರೋಡ್ ಫ್ರೀಯಾಗಿ ಆಗೋದಿಲ್ವಾ? ನೀವು ಬಸ್ ಡಬಲ್ ಮಾಡಿ 15,000 ಬಸ್ಸಸ್ ನೀವು ಸೃಷ್ಟಿ ಮಾಡಿ, ಆವಾಗ ಬಸ್ ಫ್ರೀಯಾಗಿ ಓಡಾಡೋದಿಲ್ವಾ? ನೀವು ಆರ್ಗ್ಯೂ ಮಾಡಬೇಕಾದ್ರೆ ಹೇಗೆ ಬೇಕಾದರೂ ಆರ್ಗ್ಯೂ ಮಾಡ್ಬೋದು. ಅವ್ರು ಏನು ಹೇಳಿದ್ದಾರೆ, ಟನಲ್ ಈಸ್ ಎ ವೇಸ್ಟ್ ಪ್ರಾಜೆಕ್ಟ್ ಅಂತ ಹೇಳಿದ್ದಾರೆ. ದುಡ್ಡು ಹೊಡೆಯೋದಕ್ಕೆ ಒಂದು ಪ್ರಾಜೆಕ್ಟ್ ಇದು ಅಂತ ಹೇಳಿದ್ದಾರೆ. ಅವರದೇ ಸರ್ಕಾರ ಬಾಂಬೆಯಲ್ಲಿ $18,000 ಕೋಟಿಗೆ ವರ್ಸೋಯಿಂದ ಬಾಂದ್ರಾವರೆಗೂ ಮತ್ತೆ ಕೋಸ್ಟಲ್ ರೋಡ್ ಅಂತ 18,000 ಕೋಟಿ 13,000 ಕೋಟಿ ಇದೇ ಥರದ್ದು ಕಾರ್ಯಕ್ರಮ ಎಲ್ಲ ಹಾಕ್ಕೊಂಡ್ರು. ಅಲ್ಲಿನೂ ನಾವು ಹೇಳ್ಬೋದಲ್ಲ, ನೀವು ಮಾಡಿರೋದಿದ್ದು ಇದಕ್ಕೋಸ್ಕರ ಅಂತ, ಭ್ರಷ್ಟಾಚಾರಕ್ಕೋಸ್ಕರ ಅಂತ. ನಿಮ್ಮ ಸರ್ಕಾರ ಮಾಡಿದ್ರೆ ಅದು ಅಭಿವೃದ್ಧಿ, ನಮ್ಮ ಸರ್ಕಾರ ಮಾಡಿದ್ರೆ ಅದು ಭ್ರಷ್ಟಾಚಾರ. ನಾನು ಒಂದು ಮಾತು ಹೇಳಕ್ಕೆ ಬಯಸ್ತೇನೆ, ಅವರದೇ ಸರ್ಕಾರದ, ಕೇಂದ್ರ ಸರ್ಕಾರದ ಸರ್ಫೇಸ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ನಿತಿನ್ ಗಡ್ಕರಿಯರವರು ಟನಲ್ ಬಗ್ಗೆ ಏನು ಹೇಳಿದ್ದಾರೆ ಬೇಕಾದರೆ ವಿಡಿಯೋ ತೋರಿಸ್ತೇನೆ ನಾನು. ಅವರು ಟನಲ್ ಬಗ್ಗೆ ನಿತಿನ್ ಗಡ್ಕರಿ ಅವರು ಹೇಳ್ತಾರೆ, ಯೂನಿಯನ್ ರೋಡ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ನಿತಿನ್ ಗಡ್ಕರಿ has recommended 2 major infrastructure solutions to tackle Bangalore's persistent traffic woes: tunnel roads and triple layered flyover. ಇದು ಯಾರು ಹೇಳಿರೋದು? ಬೇಕಾದರೆ ನಾನು ವಿಡಿಯೋ ತೋರಿಸ್ತೇನೆ. ವಿಡಿಯೋ ಹೇಳಿರೋದು ಕೂಡ
ಹೇಳ್ತಾ ಇದ್ದೀನಿ. बड़े शहरों में भी हम लोग ये जो अभी बंगलौर कर्नाटक के मुख्यमंत्री मुझे मिले थे, तो मैंने एक बार उनको 2 आइडिया दी थी कि बंगलौर में जमीन के अंदर से टनल बनाए और उससे ग्रेनाइट निकलेगा, वो भी बेचे और वो टोल पर कैसे चला। तो उन्होंने मुझे प्रपोजल दिया कि आपकी योजना पर आप अध्ययन करके करिए। दूसरा, जहाँ एक ब्रिज है वहाँ 3 लेयर अभी हम चेन्नई में बना रहे हैं, पूना में 50,000 करोड़ के ब्रिज बना रहे हैं। तो कुछ जैसे दिल्ली में हम लोग 1 लाख करोड़ रुपए के काम दिल्ली एनसीआर में कर रहे हैं, और अभी दिल्ली को ट्रैफिक जाम और प्रदूषण से मुक्त करने के लिए और हमने अध्ययन शुरू किया है और एक अच्छा प्लान बनाकर उस पर काम कर। ಸಿ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಈಗ ನಾವು ಯಾರ ಮಾತು ಕೇಳಬೇಕು? ನಿತಿನ್ ಗಡ್ಕರಿ ಅವರು ಹೇಳಿದ್ದಾರೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ, ಕರ್ನಾಟಕದ ಮುಖ್ಯಮಂತ್ರಿಗಳಿಗೆ ನಾನು ಸಲಹೆ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ. ಮತ್ತು ಏಪ್ರಿಲ್ 9 ಇದೇ ವರ್ಷದ ಏಪ್ರಿಲ್ 9ಗೆ ಮತ್ತೆ ಹೇಳ್ತಾರೆ, ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆ ನಿವಾರಣೆ ಆಗಬೇಕಾದ್ರೆ ಟನಲ್ ಅಗತ್ಯ, ಟ್ರಿಪಲ್ ಲೇಯರ್ ಫ್ಲೈಓವರ್ಸ್ ಅಗತ್ಯ ಅಂತ ನಿತಿನ್ ಗಡ್ಕರಿ ಅವರು ಹೇಳ್ತಾರೆ. ನೀವು ಯಾರು ಸರಿ ಅಂತ ನಮ್ಗೆ ಹೇಳ್ಬಿಡ್ಬೇಕು ಅವರೇ. ನಿತಿನ್ ಗಡ್ಕರಿ ಅಂತ ಅನುಭವಸ್ಥ, ಕಳೆದ 10 ವರ್ಷಗಳಲ್ಲಿ ಮೋದಿ ಸರ್ಕಾರದ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್, ಅವ್ರು ಸರಿನಾ ಅಥವಾ ನೀವು ಸರಿನಾ? ಅವ್ರಿಗಿಂತ ಇಂಟೆಲೆಕ್ಚುವಲ್ ನೀವು ಜಾಸ್ತಿ ಆಗಿದ್ರೆ ನೀವು ಭಾಳ ಬುದ್ಧಿವಂತರು ಅಂತ ಎಲ್ಲರಿಗೂ ಗೊತ್ತಿದೆ. ಆದರೆ ಬುದ್ಧಿ ಸೆಲೆಕ್ಟಿವ್ಲಿ ಉಪಯೋಗಿಸ್ತೀರಿ ಅಂತಲೂ ಎಲ್ಲರಿಗೂ ಗೊತ್ತಿದೆ. ಭಾಳ ಬುದ್ಧಿವಂತರು, ನೀವು ಮೇಧಾವಿ, ಒಪ್ಕೊಳ್ಳೋಣ. ಆದರೆ ನಿಮ್ಮ ಮಿನಿಸ್ಟ್ರಿ ಹೇಳ್ತಾ ಇದ್ದಾರಲ್ಲ, ಅವ್ರ ವಿರುದ್ಧ ನೀವು ಹೇಳಿ, ನಿಮ್ಗೆ ಏನೋ ಗೊತ್ತಿಲ್ಲ ಸುಮ್ಮನೆ ಹೇಳ್ಬೇಡ್ರಿ ಅಂತಾದರೂ ಹೇಳಿ. 10 ವರ್ಷ ಏನು ಗೊತ್ತಿಲ್ಲದೆ ಇರೋರಿಗೆ, ಏನೂ ಅನುಭವ ಇಲ್ಲದೆ ಇದ್ದರೆ ಅಂಥ ಒಬ್ಬ ನಿತಿನ್ ಗಡ್ಕರಿ ಅಂತ ಒಬ್ಬ ಮಿನಿಸ್ಟ್ರನ್ನ ನೀವು ಇಟ್ಕೊಂಡಿದ್ದೀರಾ ಅಂತ ನನ್ನ ಪ್ರಶ್ನೆ. ಸೊ ಏನಾಗಿದೆ ಅಂದರೆ, ಬಿ ಜೆ ಪಿಯ ಕೆಲವು ನಾಯಕರಿಗೆ ಮತ್ತು ವಿಶೇಷವಾಗಿ ಬಿ ಜೆ ಪಿಯವರಿಗೆ ಬೆಂಗಳೂರು ನಗರದಲ್ಲಿ ಯಾವುದೇ ಬದಲಾವಣೆ ಆಗಕೂಡ್ದು, ಯಾವುದೇ ಇನ್ಫ್ರಾಸ್ಟ್ರಕ್ಚರ್ ಬರ್ಕೂಡ್ದು. ಒಂದು ಸಣ್ಣ ಉದಾಹರಣೆ, ನಮ್ಮ ಸರ್ಕಾರ ಇದ್ದಾಗ ಒಂದು ಬ್ರಿಡ್ಜ್ ಮಾಡ್ತೀವಿ, ಇಲ್ಲಿ ಚಾಲುಕ್ಯ ಸರ್ಕಲಿಂದ ಹೆಬ್ಬಾಳ್ ಫ್ಲೈಓವರ್ ದಾಟಿ ಮುಂದೆ ಹೋಗುತ್ತೆ ಅಂತ ನಾವು ಒಂದು ಪ್ರಪೋಸಲ್ ಕೊಟ್ಟಿವಿ. ಸರಿನೋ ತಪ್ಪೋ, ನಮ್ಮ ಒಂದು ಸೊಲ್ಯೂಷನ್ನು, ನಮ್ಮ ಒಂದು ಪ್ರಪೋಸಲ್, ಅದು ಸ್ಟೀಲ್ ಬ್ರಿಡ್ಜ್ ಅಂತ ನೀವು ಹೆಸರು ಕರೆದಿದ್ರಿ. ತಪ್ಪಿದ್ರೆ ತಪ್ಪು ಅಂತ ನೀವು ಹೇಳಿ. ಬಿ ಜೆ ಪಿಯವರು ಎಲ್ಲರೂ ವಿರೋಧ ಮಾಡಿದರು, ಇದು ಸರಿ ಇಲ್ಲ ಅಂತ ಹೇಳಿ ಬಿ ಜೆ ಪಿಯವರೆಲ್ಲ ವಿರೋಧ ಮಾಡಿದರು. ಅದನ್ನು ನಿಲ್ಲಿಸಬೇಕು ಅಂತ ಹೋರಾಟ ಮಾಡಿದರು, ನಾವು ನಿಲ್ಲಿಸಿದ್ವಿ. ಆಮೇಲೆ ನೀವು ವಿರೋಧ ಮಾಡಿದವರು, ಹೋರಾಟ ಮಾಡಿದವರು ನೀವೇ ಅಧಿಕಾರಕ್ಕೆ ಬಂದಾಗ ಅದಕ್ಕೊಂದು ಸೊಲ್ಯೂಷನ್ ಕೊಡಬೇಕಾಗಿತ್ತು ಇಲ್ವೋ? ನಾವು ಮಾಡೋದನ್ನು ಸರಿ ಇಲ್ಲ ಅಂತೀರಿ, ನೀವೇನಾದರೂ ಮಾಡಿದ್ದೀರಾ? ಅದೂ ಇಲ್ಲ. ಇವತ್ತು ಕೂಡ ಹೆಬ್ಬಾಳ್ ಫ್ಲೈಓವರ್ ದಾಟಬೇಕಾದ್ರೆ ಅರ್ಧ ಗಂಟೆ ಅಲ್ಲಿ ಟ್ರಾಫಿಕಲ್ಲಿ ನಿಂತಿರಬೇಕು. ಸೊಲ್ಯೂಷನ್ ಇಲ್ಲ. ಅಲ್ಲಿಗೆ ನಾವು ಏನೋ ಎಕ್ಸ್ಪ್ಯಾನ್ಷನ್ ಮಾಡೋಣ ಅಂತ ಹಣ ಮೀಸಲಿಟ್ಟರೆ ಅದನ್ನು ಕೂಡ ನಿಮ್ಮ ಸರ್ಕಾರ ಬಂದಮೇಲೆ ಬೇರೆ ಬೇರೆ ಕಡೆ ನೀವು ಹಂಚ್ಕೊಂಡ್ರಿ ಆ ಹಣ. ಗ್ರೇಟರ್ ಬೆಂಗಳೂರು ಅಥಾರಿಟಿ ಮಾಡಿದ್ವಿ. BBMPಯಿಂದ ಬೆಂಗಳೂರು ನಗರದ ಯಾವುದೇ ಒಂದು ಸಮಸ್ಯೆಗೆ ಸಹಾಯ ಆಗ್ತಾ ಇಲ್ಲ. ಬೆಂಗಳೂರು ನಗರ ಜನರ ಆಕಾಂಕ್ಷೆಗಳಿಗೆ ಒಂದು ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಕೊಡಬೇಕಾದ್ರೆ BBMPಯಿಂದ ಅಂತೂ ಸಹಾಯ ಆಗ್ತಾ ಇಲ್ಲ. ಒಂದು ಮಳೆ ಬಿದ್ದರೆ ಅರ್ಧ ಬೆಂಗಳೂರು ಮುಳುಗೋಗುವ ಪರಿಸ್ಥಿತಿ, ರಸ್ತೆ ಗುಂಡಿ ಕೂಡ ಮುಚ್ಚೋದಕ್ಕೆ BBMPಯಿಂದ ಸಾಧ್ಯವಾಗ್ತಾ ಇಲ್ಲ ಅಂತ ನಾವು ಗ್ರೇಟರ್ ಬೆಂಗಳೂರು ಆ್ಯಕ್ಟನ್ನು ತಂದು ಬೆಂಗಳೂರಿನ ಆಡಳಿತ ಸುಧಾರಣೆ ಆಗಬೇಕು, ಮರು ವಿಂಗಡಣೆ ಆಗಬೇಕು, ಅಧಿಕಾರ ಜನರ ಹತ್ರ ಇರಬೇಕು ಅಂತ ಒಂದು ದೊಡ್ಡ ಪ್ರಯತ್ನ ನಾವು ಮಾಡಿದ್ದೇವೆ. ಆ ಪ್ರಯತ್ನದಲ್ಲಿ ಎಲ್ಲ ಪಕ್ಷದ ಸಹಕಾರವನ್ನು ನಾವು ತೆಗೆದುಕೊಂಡು ಮಾಡಿದ್ದೇವೆ. ಅದಕ್ಕೂ ನೀವು ವಿರೋಧ ಮಾಡ್ತೀರಿ. ನೀವು ಕೈ ಜೋಡಿಸೋದು ಯಾವಾಗ ಅಂತ, ನೀವು ಕೈ ಜೋಡಿಸೋದು ಯಾವಾಗ? ನೀವು ಮಾಡಬೇಕಾಗಿ ಸಂಸದರಾಗಿ ನೀವು ಮಾಡಬೇಕಂತ ಕೆಲಸಗಳು ಯಾವುದು? ಇವತ್ತು ನಾನು ತೇಜಸ್ವಿ ಅವ್ರಿಗೆ ಹೇಳ್ತೇನೆ, ಸೂರ್ಯ ಅವರೇ, ಬನ್ನಿ ನಾವೆಲ್ಲ ಕೈ ಜೋಡಿಸೋಣ ಬೆಂಗಳೂರು ನಗರದ ಅಭಿವೃದ್ಧಿಗೋಸ್ಕರ. ಈಗ ಬೆಂಗಳೂರು ನಗರಕ್ಕೆ ಏನು ಬೇಕಾಗಿದೆ? ಬೆಂಗಳೂರು ನಗರಕ್ಕೆ 15,000 ಬಸ್ ಬೇಕು. ಬೆಂಗಳೂರು ನಗರಕ್ಕೆ 414 ಕಿಲೋಮೀಟರ್ ಮೆಟ್ರೋ ನೆಟ್ವರ್ಕ್ ಬೇಕು. ಬೆಂಗಳೂರು ನಗರಕ್ಕೆ
ಸಬರ್ಬನ್ ಟ್ರೈನ್ ಎಫೆಕ್ಟಿವ್ ಆಗಿ ನೆಟ್ವರ್ಕ್ ಆಗಬೇಕಾಗಿದೆ. ಟನಲ್ಲು ಆಗಬೇಕು, ಎಲಿವೇಟೆಡ್ ಕಾರಿಡಾರ್ಸು ಕೂಡ ಆಗಬೇಕು. ಎಲ್ಲ ರೀತಿಯಲ್ಲಿ ಬೆಂಗಳೂರು ನಗರದ ಸಂಚಾರ ಯಾವುದೇ ದಟ್ಟಣೆ ಇಲ್ಲದೆ ಮಾಡಬೇಕಂತ ಪರಿಸ್ಥಿತಿಗೆ ನಾವು ಇವತ್ತು ಬರಬೇಕು. ಬನ್ನಿ ಕೇಂದ್ರ ಸರ್ಕಾರಕ್ಕೆ ಹೋಗೋಣ. ಮೆಟ್ರೋ ಇವತ್ತು ಎಷ್ಟಿದೆ, ಡಬಲ್ ಫ್ಲೀಟ್ ಮಾಡಿ ಅಂತ ಹೇಳೋಣ. ಇರೋದೇ ನೆಟ್ವರ್ಕ್ ಮೆಟ್ರೋಗೆ ಇವತ್ತು 6 ನಿಮಿಷಕ್ಕೆ ಒಂದು ಟ್ರೈನ್ ಬರ್ತಾ ಇದೆ, ಮೆಟ್ರೋ ಕೋಚ್ 6 ನಿಮಿಷಕ್ಕೆ. ನಮ್ಮ ಟೆಕ್ನಾಲಜಿ ನೋಡಿದ್ರೆ 90 ಸೆಕೆಂಡ್ಗೆ ಒಂದು ಕೋಚ್ ಬಂದರೂ ನಮ್ಮ ಹತ್ರ ಅವಕಾಶ ಇದೆ. 90 ಸೆಕೆಂಡ್. ಈಗ ಬರ್ತಾ ಇರೋದು ಎಷ್ಟು? 6 ನಿಮಿಷಕ್ಕೆ ಫ್ರೀಕ್ವೆನ್ಸಿ. ನೀವು ಕೇಂದ್ರ ಸರ್ಕಾರದಿಂದ ಎಕ್ಸ್ಟ್ರಾ ಕೋಚಸ್ ಕೊಡಿಸಿ 2 ನಿಮಿಷಕ್ಕಾದರೂ ಮಾಡೋಣ. 2 ನಿಮಿಷಕ್ಕೆ ಒಂದು ಟ್ರೈನ್ ಬರಬೇಕಪ್ಪ. ನೀವು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಯಾವುದೇ ರೀತಿಯ ಇಶ್ಯೂ ಅಲ್ಲಿ ತೆಗೆದುಕೊಳ್ಳಲ್ಲ. ಇವ್ರ ಪರಿಸ್ಥಿತಿ ಏನಾಗಿದೆ ಅಂದರೆ, ಬೆಂಗಳೂರಿಗೆ ಬಂದು ಗಲಾಟೆ ಮಾಡೋದು, ಡೆಲ್ಲಿಗೆ ಬಂದು ಸುಮ್ಮನೆ ಇರೋದಲ್ಲಿ, ಡೆಲ್ಲಿಗೆ ಹೋಗಿ ಸುಮ್ಮನೆ ಇರೋದು. ಇವರು ಡೆಲ್ಲಿಗೆ ಹೋಗಿ ಗಲಾಟೆ ಮಾಡಿ ಬೆಂಗಳೂರಿಗೆ ಬಂದು ನಮ್ಮೆಲ್ಲರಿಗೂ ವಿಶ್ವಾಸಕ್ಕೆ ತಗೋಬೇಕಾಗಿತ್ತಲ್ಲ. ಅಲ್ಲ, ಎಲ್ಲ ಗಲಾಟೆ ಇವ್ರದ್ದು ಬೆಂಗಳೂರಲ್ಲೇ. ಅವರ ಸರ್ಕಾರದಿಂದ ಒಂದೇ ಒಂದು ಡಿಮ್ಯಾಂಡ್ ಮಾಡೋದಿಲ್ಲ, ಒಂದೇ ಒಂದು ಕಾರ್ಯಕ್ರಮ ತಗೊಂಡು ಹೋಗೋದಿಲ್ಲ. ಇವತ್ತು ಬೆಂಗಳೂರು ನಗರದ ಕಾಂಟ್ರಿಬ್ಯೂಷನ್ ಕೇಂದ್ರ ಸರ್ಕಾರಕ್ಕೆ ನಾವು 4.5 ಲಕ್ಷ ಕೋಟಿ ನಮ್ಮ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.